ತುಡರು ಇದು ತರುಣ್ ಮೂರ್ತಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಚಿತ್ರಮಂದಿರಗಳಲ್ಲಿ ಹೆವಿ ಸದ್ದನ್ನು ಮಾಡಿ ಕೇರಳದಲ್ಲೇ 100 ಕೋಟಿಯನ್ನು ಗಳಿಸಿ ಈಗ OTTಗೆ ಬಂದಿದೆ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿ ಒಬ್ಬ ಟ್ಯಾಕ್ಸಿ ಡ್ರೈವರ್, ಆದರೆ ಅವನ ಹತ್ರ ಇರೋದು ಒಂದು ಅಂಬಾಸೆಡರ್ ಕಾರ್. ಅದಕ್ಕೆ ಅದರದ್ದೇ ಆದ ತೊಂದರೆಗಳಿರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಅದನ್ನು ಸರಿ ಮಾಡಿಸ್ಕೊಳ್ಳೋ ಟೈಮ್ನಲ್ಲಿ ಅದು ಪೊಲೀಸರ ಕೈ ಸೇರಿದ್ರೆ ಇನ್ನೇನು ಗೊತ್ತಲ್ಲ. ಸೊ ಅಲ್ಲಿಂದ ಇವನ ಲೈಫೇ ಚೇಂಜ್ ಆಗಿ ಹೋಗುತ್ತೆ. ಸೊ ಅಲ್ಲಿ ಏನಾಯಿತು, ಇಲ್ಲಿ ಏನೇನೆಲ್ಲ ಆಗಿದೆ ಆ್ಯಂಡ್ ಇವುಗಳನ್ನು ಇವನು ಎದುರಿಸಿದ್ನ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಇದರ ಎಕ್ಸಿಕ್ಯೂಷನ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಪ್ರಾಪರಾಗಿ ಏನು ಅಂದ್ಕೊಂಡಿದ್ದಾರೆ, ಏನು ತೆಗಿಬೇಕು, ಅದನ್ನು ಹೇಗೆ ಎಡಿಟ್ ಮಾಡಬೇಕು ಅಷ್ಟೇ. ಸೀಕ್ವೆನ್ಸ್ಗಳು ಫ್ಲೋ ಆಗೋ ರೀತಿ ಇದೆಯಲ್ಲ, ಅದು ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಇಟ್ಸ್ ಲೈಕ್ ಒಂದು ಇವೆಂಟ್ ನಡೀತಿದೆ, ಅದನ್ನು ನೋಡ್ತಾ ಇದ್ದೀವಿ ಅನ್ನೋ ಥರ. ಒಂದು ಪಾಯಿಂಟ್ ಅಥವಾ ಒಂದು ಹಂತ ಅಂತ ತಲುಪಿದ ಮೇಲೆ ನಂತರ ಎಲ್ಲೂ ಒಂದು ಸ್ಟಾಪ್ ಅಂತ ನಿಮಗೆ ಸಿಗೋದಿಲ್ಲ, ರಿಪೀಟೆಡ್ ಸೀಕ್ವೆನ್ಸಸ್ ಅಂತ ಸಿಗೋದಿಲ್ಲ. ಒಂದು ಪಾಯಿಂಟ್ ಎಕ್ಸ್ಟ್ರಾ ಆಯಿತು, ಒಂದು ಕಡಿಮೆ ಆಯಿತು ಅಂತ ಅನಿಸೋದಿಲ್ಲ. ಡ್ರಾಮಾದಿಂದ ಹಿಡಿದು ಎಲಿವೇಶನ್ಸ್ ತನಕ, ಆ್ಯಕ್ಷನ್ ತನಕ ಎಲ್ಲನೂ ಸುಮ್ಮನೆ ಫ್ಲೋ ಆಗುತ್ತೆ ಸ್ಕ್ರೀನ್ ಮೇಲೆ, ನೀವು ನೋಡ್ತಾ ಹೋಗ್ತೀರಾ. ಇದೊಂದು ಥ್ರಿಲ್ಲರ್ ಅಲ್ಲ ಅಂದರೂ ಕೂಡ ಓಕೆ ಈಗ ಇವನು ನೆಕ್ಸ್ಟ್ ಏನು ಮಾಡ್ತಾನೆ, ಏನಾಯಿತು ಅಲ್ಲಿ ಅನ್ನೋ ಒಂದು ಇಂಟ್ರೆಸ್ಟ್ ಅಂತೂ ಕ್ರಿಯೇಟ್ ಆಗಿರುತ್ತೆ. ಆಲ್ಸೋ ಸಣ್ಣದಾಗಿ ಇರೋ ಪಾಯಿಂಟನ್ನೇ ಹಂತ ಹಂತವಾಗಿ ರಿವೀಲ್ ಮಾಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ಅಲ್ಲಿ ಸಖತ್ ರೈಟಿಂಗ್ ಅಂತ ಏನು ಇರೋದಿಲ್ಲ, ಬಟ್ ಅದನ್ನೇ ಕಟ್ ಮಾಡಿ ಹಂತ ಹಂತವಾಗಿ ಪ್ಲೇಸ್ ಮಾಡಿರೋದು, ಸಣ್ಣದಾಗಿ ರಿವೀಲ್ ಮಾಡ್ತಾ ಕ್ಲೋಸ್ ಮಾಡ್ತಾ ಹೋಗೋದು, ಅದು ಆ ಅಪ್ರೋಚ್ ಇಷ್ಟ ಆಗುತ್ತೆ. ಅದೇನೇ ಈ ಸಿನಿಮಾವನ್ನು ಕೊನೆ ತನಕ ಹಿಡಿದಿಟ್ಕೊಂಡಿರೋದು ಅಂತಲೂ ಹೇಳ್ತೀನಿ. ಆಲ್ಸೋ ಮೋಹನ್ ಲಾಲ್ ಅವರನ್ನು ಬಳಸ್ಕೊಂಡಿರೋ ರೀತಿ, ಈ ಕಡೆ ಅವರ ಆ್ಯಕ್ಟಿಂಗ್ ಕೆಪಾಸಿಟಿನೇ ಆಗಲಿ ಅಥವಾ ಅವರ ಹಳೆ ಮ್ಯಾನ್ರಿಸಮ್ಸ್ನೇ ಆಗಲಿ, ಆಲ್ಸೋ ಅವರ ಸ್ಟಾರ್ ಪವರ್ನೇ ಆಗಲಿ, ಸೊ ಇವೆಲ್ಲವನ್ನ ನೀಟಾಗಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಫ್ಯಾಮಿಲಿ ಫಿಲ್ಮ್ ಹೌದು, ಹಾಗೆಯೇ ಒಂದು ಮಾಸ್ ಫಿಲ್ಮ್ ಕೂಡ ಹೌದು. ಸೊ ಆ ಮಾಸ್ ಅಥವಾ ಎಲಿವೇಶನ್ಸ್ ತುಂಬ ಆರ್ಗ್ಯಾನಿಕ್ ಆಗಿ ಸ್ಟೋರಿಲೇ, ಸ್ಕ್ರೀನ್ ಪ್ಲೇಲೇ ಬರುತ್ತವೆ. ಅಷ್ಟು ಚೆನ್ನಾಗಿ ಅವುಗಳನ್ನು ತಂದಿದ್ದಾರೆ, ಎಡಿಟ್ ಮಾಡಿದ್ದಾರೆ. ಜಸ್ಟ್ ಅವರು ನಿಂತಿರೋದು, ಕತ್ತು ತಿರುಗಿಸೋದು, ಐ ಕಾಂಟ್ಯಾಕ್ಟ್ ಮಾಡೋದು, ಪಂಜೆ ಕಟ್ಟೋದು, ಹೀಗೆ ಸಾಕಷ್ಟು ಅವರ ಸ್ಟ್ರೆಂತ್ಸ್ ಏನಿದೆ ಅದನ್ನೆಲ್ಲ ಒಂಥರ ಮಿಕ್ಸಿಲಿ ಹಾಕಿ ರುಬ್ಬಿ ಒಂದು ಕ್ಯಾರೆಕ್ಟರ್ನ ಮಾಡಿರೋ ಹಾಗಾಗಿ ಆ್ಯಸ್ ಅ ಫಿಲ್ಮ್ ಅಂತ ತಗೊಂಡ್ರು ಅಥವಾ ಆ್ಯಸ್ ಅ ಮೋಹನ್ ಲಾಲ್ ಫಿಲ್ಮ್ ಅಂತ ತಗೊಂಡ್ರು, ಎರಡಕ್ಕೂ ಇಲ್ಲಿ ಆದಷ್ಟು ನ್ಯಾಯ ಸಿಗುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂದರೆ ಇದು ಮೋಹನ್ ಲಾಲ್ ಅವರ ಚಿತ್ರ, ಇವರಿಗೆ ಇಷ್ಟು ಮಾರ್ಕೆಟ್ ಇದೆ. ಸೊ ಅದರಿಂದ ಈ ಸಿನಿಮಾದ ಬಜೆಟ್ ಕೂಡ ಅಷ್ಟೇ ಆಗಿರಬೇಕು, ಅದಕ್ಕೆ ಇದನ್ನೇನಾದರೂ ದೊಡ್ಡದು ಮಾಡಬೇಕು, ಏನಾದರೂ ದೊಡ್ಡದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಎಲ್ಲೂ ಟ್ರೈ ಮಾಡೇ ಇಲ್ಲ. ಅದಕ್ಕೇ ಇವರ ಸಕ್ಸಸ್ ರೇಟ್ ಆಗಲಿ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗಲಿ ಅದು ಜಾಸ್ತಿ ಆಗ್ತಾ ಇರೋದು. ಕಥೆಗೆ ಏನು ಬೇಕು, ಎಷ್ಟು ಬೇಕು ಅಷ್ಟೇ ಇರುತ್ತೆ. ಸೊ ಬಾಕ್ಸ್ ಆಫೀಸ್ ಪೊಟೆನ್ಷಿಯಲ್ನ ಹಾಗೆಯೇ ಕಾಂಟೆಂಟ್ನ ಮಿಕ್ಸ್ ಮಾಡ್ತಾ ಇಲ್ಲ, ಇಲ್ಲೂ ಮಾಡಿಲ್ಲ. ಆ್ಯಂಡ್ ಅದೇನೇ ದೊಡ್ಡ ಪ್ಲಸ್ ಸಿನಿಮಾಗೆ. ಇನ್ನು ಮೋಹನ್ ಲಾಲ್ ಅವರ ಪ್ರೆಸೆನ್ಸ್ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಅವರ ಕ್ಯಾರೆಕ್ಟರ್ ಮೊದಲಿಗೆ ಹೇಗೆ ಇಂಟ್ರಡ್ಯೂಸ್ ಆಗುತ್ತೆ, ಅದನ್ನು ಅವ್ರು ಹೇಗೆ ನಿಭಾಯಿಸಿದ್ದಾರೆ, ಆ್ಯಂಡ್ ದೆನ್ ಅದು ಹಂತ ಹಂತವಾಗಿ ಹೇಗೆ ಬದಲಾಗುತ್ತೆ, ಅದಕ್ಕೆ ತಕ್ಕ ಹಾಗೆ ಅಷ್ಟೇ ಸಟಲ್ ಆಗಿ ಅವರು ಆ ಚೇಂಜ್ ಓವರ್ನ ಹೇಗೆ ತಂದಿದ್ದಾರೆ. ಅಳೋ ಸೀಕ್ವೆನ್ಸ್ ಒಂದಿದೆ, ಸ್ಪೆಷಲಿ ಒಂದು ಇಂಪಾರ್ಟೆಂಟ್ ಇವೆಂಟ್ ಅಥವಾ ಇಂಟರ್ವಲ್ ಆದಮೇಲಿಂದ ಫಾಸ್ಟ್ ಒಂದು 20 ನಿಮಿಷ ಆ ಫೇಸ್ನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಅವರು. ಇಟ್ಸ್ ಲೈಕ್ ಇಟ್ಸ್ ಮೇಡ್ ಫಾರ್ ಮೋಹನ್ ಲಾಲ್ ಅನ್ನೋ ರೀತಿ ಇದೆ ಸಿನಿಮಾ. ಒಂಚೂರು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಆ್ಯಂಡ್ ಆ್ಯಕ್ಷನ್ ಆಗಲಿ, ಅದನ್ನು ಎಡಿಟ್ ಮಾಡಿರೋ ರೀತಿ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಹೆವಿ ಡೈಲಾಗ್ಸ್, ಹೆವಿ ಕ್ಯಾರೆಕ್ಟರ್ಸ್ ಇಲ್ದೇನೆ ಆಲ್ಸೋ ವೆರಿ ಗ್ರೌಂಡೆಡ್ ಫೈಟ್ಸ್ನಿಂದ ಎಲಿವೇಶನ್ನ ತಂದಿದ್ದಾರೆ. ಸೊ ಇವೆಲ್ಲ ಸಿನಿಮಾಗೆ ತುಂಬಾ ಪ್ಲಸ್ ಆಗಿದ್ದಾವೆ. ಜೊತೆಗೆ ಆ ಕಾಡು, ಆನೆ, ಹಾವು ಈ ಥರ ಮೆಟಫರ್ಸ್ ಕೂಡ ಇದ್ವು. ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ನಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಅವುಗಳ ಸೌಂಡನ್ನು ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ. ಇವೆಲ್ಲ ಒಂದು ಲೇಯರ್ನ ಚೆನ್ನಾಗಿ ಆ್ಯಡ್ ಮಾಡಿದ್ದಾವೆ ಸಿನಿಮಾಗೆ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಅಂತ ಹೇಳೋದಾದರೆ, ಸಿನಿಮಾ ತುಂಬ ಲಾಂಗ್ ಅಂತ ಅನ್ನಿಸ್ತು. ಅಂದರೆ ಆಲ್ಮೋಸ್ಟ್ 1 ಅವರ್, 1 ಗಂಟೆ ಬರೀ ಎಸ್ಟಾಬ್ಲಿಷ್ಮೆಂಟ್ಗೇ ಹೋಗಿದೆ. ಅದೆಲ್ಲ ಚೆನ್ನಾಗಿತ್ತು, ಮೋಹನ್ ಲಾಲ್ ಅವರನ್ನು ತೋರಿಸಿರೋದಾಗಲಿ, ಆ ಫ್ಯಾಮಿಲಿ ಬಾಂಡಿಂಗ್ ಆಗಲಿ ಇವೆಲ್ಲ. ಬಟ್ ಅದು ತುಂಬ ಆಯಿತು ಅಂತ ಅನ್ನಿಸ್ತು. ಐ ವಾಸ್ ಲೈಕ್ ದಿಸ್ ಈಸ್ ಗುಡ್, ಬಟ್ ಪಾಯಿಂಟ್ಗೆ ಬೇಗ ಬನ್ನಿ ಅಂತ. 20 ನಿಮಿಷದಲ್ಲೇ ಎಲ್ಲ ಕನ್ವೆ ಆಗೋಯಿತು. ಸೊ ಅದನ್ನು ಯಾಕೆ ಲಾಂಗ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಒಂದು ಭಾವನೆ ಬಂತು ನನಗೆ. ಸೊ ಫಾಸ್ಟ್ 1 ಅವರ್ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ನಿಮಗೆ. ಆಲ್ಸೋ ಈವನ್ ಸೆಕೆಂಡ್ ಹಾಫ್ನಲ್ಲೂ ಕೂಡ ಪ್ರೊಸೀಡಿಂಗ್ಸ್ ಇನ್ನೊಂಚೂರು ಫಾಸ್ಟ್ ಆಗ್ಬೋದಿತ್ತು ಅಂತಲೂ ಅನಿಸಿದ್ದು ಉಂಟು. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ನೀಟ್ ಫಿಲಮ್, ಫ್ಯಾಮಿಲಿ ಮಾಸ್ ಫಿಲಮ್, ಬ್ಯಾಲೆನ್ಸ್ಡ್ ಆಗಿದೆ, ಮೋಹನ್ ಲಾಲ್ ಅವರ ಝೋನಲ್ಲೇ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಆಗಲೇ ಹೇಳಿದ ಹಾಗೆ ಸಿನಿಮಾ ಸ್ವಲ್ಪ ಲಾಂಗ್ ಅಂತ ಡೆಫಿನೆಟ್ಲಿ ಅನಿಸುತ್ತೆ. ಸೊ ಇನ್ನೊಂಚೂರು ಎಡಿಟ್ ಆಗ್ಬೋದಿತ್ತು ಸಿನಿಮಾ ಅಂತ ಅನ್ನಿಸ್ತು. ಆಲ್ಸೋ ಏಜ್ ಆಗಿರೋಂಥ ಸೂಪರ್ ಸ್ಟಾರ್ಸ್ ಈ ಥರದ ರೋಲ್ಸ್ನ ತಗೊಳ್ಬೇಕು, ಈ ಥರದ ಕಥೆಗಳನ್ನು ತಗೊಳ್ಬೇಕು, ಅವರ ಏಜ್ನ ಪ್ಲೇ ಮಾಡಬೇಕು. ಆಗ ಆಪ್ಷನ್ಸ್ ಜಾಸ್ತಿ ಆಗುತ್ತೆ ಇಂಡಸ್ಟ್ರಿಗೂ ಕೂಡ, ಅವ್ರಿಗೂ ಕೂಡ. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದು ಆಗ್ತಾ ಇದೆ, ವಿಚ್ ಇಸ್ ರಿಯಲಿ ಗುಡ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಈ ಸಿನಿಮಾ ನಿಮಗೆ ನೋಡೋದಕ್ಕೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡದಲ್ಲೇ ಸಿಗುತ್ತೆ. ಇನ್ನು ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದರೆ ಥಿಯೇಟರ್ನಲ್ಲೇ ಆಗಲಿ ಅಥವಾ ಈಗ OTTನಲ್ಲೇ ಆಗಲಿ, ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.